ಇಷ್ಟು ದಿನ ಪ್ರೆಸ್ ಮೀಟ್ಸ್ಗಳಲ್ಲಿ ಫಿಲ್ಮ್ ರಿಪೋರ್ಟರ್ ಆಗಿ ಆಗಾಗ ಸಿಗ್ತಿದ್ದಂತಹ ಗೆಳೆಯ ಆರ್ಯನ್ ಈಗ ಬೆಳ್ಳಿ ಪರದೆಯಲ್ಲಿ ಲವ್ ಟು ಲಸ್ಸಿ ಅನ್ನುವಂತಹ ಸಿನಿಮಾದ ಮೂಲಕ ಹೀರೋ ಆಗಿ ಹೊರಹೊಮ್ಮಿದ್ದಾರೆ. ಈಗಾಗಲೇ ಒಂದಷ್ಟು ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಪರಿಚಯವಾಗಿದ್ದಾರೆ. ಈಗ ಮತ್ತೊಂದು ವಿಭಿನ್ನ ಒಂದು ಪ್ರೇಮ ಕಥಾ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಎದುರು ಬರ್ತಾರೆ. ಸದ್ಯ ಆರ್ಯನ್ ನಮ್ಮ ಬಾಸ್ ಟಿವಿ ಜೊತೆಗೆ ಮಾತುಕತೆಗೆ ಸಿಕ್ಕಿದ ನಾನು ಮಾತನಾಡ್ತೀನಿ. ಆರ್ಯನ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ ಬ್ರದರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿ. ಇದೆಲ್ಲ ಆರ್ಟಿಫಿಷಿಯಲ್ ಅನ್ಸುತ್ತಲ್ಲ? ಹೌದೌದು, ಯಾಕಂದ್ರೆ ನಾವ್ ಯಾವಾಗ್ಲೂ ಬೇರೆ ಆರ್ಟಿಸ್ಟ್ ಗಳಿಗೆ ನಾನು ಈ ತರ ಚಿಟ್ ಚಾಟ್ ಮಾಡ್ತಾ ಇದ್ದೆ. ಸೊ ಇವತ್ತು ನನ್ ಚಿಟ್ ಚಾಟ್ ನನ್ ಗೆಳೆಯ ಮಾಡ್ತಿದ್ದಾರೆ, ತುಂಬಾ ಖುಷಿ ಇದೆ ಅದು. ಕಂಗ್ರಾಚುಲೇಷನ್ಸ್. ಇಷ್ಟು ದಿನ ಪ್ರೆಸ್ ಮೀಟ್ಸ್ ಅಲ್ಲಿ ಸಿಗ್ತಾ ಇದ್ವಿ, ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ನೀವು ಹೀರೋ ಆಗಿ ನಟನೆ ಮಾಡ್ತಿದ್ದೀರಾ. ಈಗ ಲವ್ ಟು ಲಸ್ಸಿ ಈ ಒಂದು ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ ಅಂತ? ಲವ್ ಟು ಲಸ್ಸಿ ಸಿನಿಮಾ ಇದು ನನ್ನ 4ನೇ ಸಿನಿಮಾ. ಆಲ್ರೆಡಿ 2 ಸಿನಿಮಾ ನಂದು ರಿಲೀಸ್ ಆಗಿದೆ. ಫಸ್ಟ್ ಸಿನಿಮಾ ವೇಷಧಾರಿ ಅಂತ ಮಾಡಿದ್ದೆ, 2ನೇ ಸಿನಿಮಾ ಗ್ರೂಫಿ. ಅದಾದ್ಮೇಲೆ ಒಂದು ಲೀಡ್ ರೋಲ್ ಅಲ್ಲಿ ಮರೀಚಿ ಅನ್ನೋ ಸಿನಿಮಾದಲ್ಲಿ ವಿಜಯ ರಾಘವೇಂದ್ರ ಸರ್ ಜೊತೆ ಕಾಣಿಸ್ಕೊಂಡಿದ್ದೆ. ಹಾಗೆ ಒಂದು ರಂಜಾನ್ ಅಂತ ಒಂದು ಆರ್ಟ್ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿದ್ದೆ. ಅದು ಬಿಟ್ಟರೆ ಸಣ್ಣ ಪುಟ್ಟ ರೋಲ್ ಒಂದು 2014ರಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದು. ಬಟ್ ಸ್ವಲ್ಪ ಮನೆ ಜವಾಬ್ದಾರಿನೂ ಇದೆ, ನನ್ನ ಕನಸುಗಳನ್ನು ಉಳಿಸ್ಕೋಬೇಕು. ಅದ್ರ ಸಲುವಾಗಿ ನಾನು ಮೀಡಿಯಾದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಇವಾಗ ಮಾಡಿರುವಂಥ ಸಿನಿಮಾನೇ ಲವ್ ಟು ಲಸ್ಸಿ ಸಿನಿಮಾ. ನನಗೆ ಸಬ್ಜೆಕ್ಟ್ ಕೇಳಿದಾಗ ಫಸ್ಟ್ ಆಫ್ ಆಲ್ ಖುಷಿ ಆಯಿತು. ಏನಕ್ಕೆ ಅಂತಂದರೆ ಇದು ಪ್ರೆಸೆಂಟ್ ಜನ್ರೇಷನ್ ಅಲ್ಲಿ ನಡೆಯುವಂತಹ ಲವ್ ಸ್ಟೋರಿ ಆಗಿರ್ಬೋದು, ಅಥವಾ ಒಂದು ಫ್ರೆಂಡ್ಶಿಪ್ ನಡುವೆ ಬರುವಂತಹ ಒಂದು ಈ ಜೊತೆಲೇ ಫ್ರೆಂಡ್ಸ್ಗಳು ಇರ್ತಾರೆ, ಅವರೇ ನಮ್ಗೆ ಬಿನ್ನ ಚೂರಿ ಹಾಕಿರ್ತಾರೆ. ಇಂಥ ಘಟನೆಗಳು ಹಲವಾರು ಎಲ್ಲರ ಜೀವನದಲ್ಲಿ ಆಲ್ಮೋಸ್ಟ್ ನಡೆದಿರುತ್ತೆ. ಸೊ ಇದಕ್ಕೆ ಒಂದು ಕನ್ನಡಿ ಹಿಡ್ದಂಗೆ ಇರುವಂಥ ಒಂದು ಸಬ್ಜೆಕ್ಟ್ ಅಂತ ಅನಿಸ್ತು ನನಗೆ. ಅದು ಪರ್ಸನಲಿ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ನನ್ನ ಲೈಫಲ್ಲೂ ನನ್ನ ಫ್ರೆಂಡ್ಸ್ಗಳು ಕೆಲವರು ಆ ಥರ ಮಾಡಿರೋ ಸಿಚುವೇಶನ್ಗಳು ಇದಾವೆ. ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ಹೌದು, ಈ ಥರ ಒಂದು ಸಿನಿಮಾ ಮೂಲಕ ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ಬೋದು ಅಂತ ಅನಿಸ್ತು. ಅದಕ್ಕೆ ನಾನು ಈ ಸಿನಿಮಾ ಖುಷಿಯಿಂದ ಒಪ್ಕೊಂಡೆ. ಸೊ ಇವತ್ತು ನಮ್ಮ ಸಿನಿಮಾದು ಟೈಟಲ್ ಲಾಂಚ್ ಆಯಿತು. ಅದರಲ್ಲೂ ಶಿವಣ್ಣ ಹಾಗೆ ಗೀತಕ್ಕ ಅವರು ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ನಮ್ಮ ಲವ್ ಟು ಲಸ್ಸಿ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ರಾಜ್ ಬಿ ಶೆಟ್ಟಿ ಸರ್ ಅವರು ಒಂದು ಬೈಟ್ ಮೂಲಕ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ನಮ್ಮ ಚಿತ್ರತಂಡದ ಪರವಾಗಿ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಎಷ್ಟು ಅನಿಸ್ತದೆ ದೊಡ್ಡ ಮನೆಯವರ ಆಶೀರ್ವಾದ, ಅದ್ರ ಜೊತೆಗೆ ಶೆಟ್ರ ಒಂದು ಸಪೋರ್ಟ್ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ ಅಂತ? ತುಂಬಾ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನಾವು ನನ್ನ ಸಿನಿಮಾಗೆ ಬಂದು 10-12 ವರ್ಷ ಆಗಿದ್ರು, ನಾವು ಯಾವಾಗ ರೆಕಗ್ನೈಸ್ ಆಗಲ್ವೋ ಅಲ್ಲಿವರೆಗೂ ನಾವು ಎಲ್ಲರಿಗೂ ಹೊಸೊಬ್ರು ಆಗಿರ್ತೀವಿ. ಸೊ ಹೊಸೊಬ್ರು ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನೋವಾಗ ಅಂಥದ್ದು ಸೂಪರ್ ಸ್ಟಾರ್ಗಳು ಬಂದು ನಮಗೆ ಬೆನ್ನೆಲುಬಿಗೆ ನಿಲ್ತಾರೆ ಅನ್ನೋದು, ಅದು ನಮಗೆ ಒಂದು ದೊಡ್ಡ ಸಪೋರ್ಟ್ ಹೇಳ್ಬೋದು. ಅಷ್ಟೇ ಖುಷಿ ಇದೆ ನಮಗೆ. ಯಾಕಂದ್ರೆ ಇಷ್ಟು ದಿನ ನಾವು ಅವ್ರನ್ನೆಲ್ಲ ದೂರದಿಂದ ನೋಡಿ ಖುಷಿ ಪಡ್ತಾ ಇದ್ದವರು. ಸೊ ಅವ್ರು ಇವತ್ತು ನಮ್ಮ ಸಿನಿಮಾ ಒಂದು ಟೈಟಲ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಅಂದಾಗ ಅದು ಖುಷಿನೇ ಬೇರೆ. ಸೊ ತುಂಬಾ ಖುಷಿ ಇದೆ. ಲವ್ ಟು ಲಸ್ಸಿಯಲ್ಲಿ ಯಾವ ತರಹದ ಒಂದು ಪಾತ್ರದಲ್ಲಿ ಆರ್ಯನ್ ಅವ್ರನ್ನ ಕಾಣಬಹುದು ಸಿನಿ ಪ್ರೇಕ್ಷಕರು ಅಂತ? ಲವ್ ಟು ಲಸ್ಸಿ ಸಿನಿಮಾದಲ್ಲಿ ನಾನು ವಿಕ್ಕಿ ಅನ್ನುವಂಥ ಪಾತ್ರ ಮಾಡಿದ್ದೀನಿ. ವಿಕ್ಕಿ ಅನ್ನೋ ಪಾತ್ರ ಈಗಷ್ಟೇ ಕಾಲೇಜ್ ಮುಗಿಸಿರೋ ಒಂದು ಹುಡುಗ, ಜಾಲಿ ಮೂಡಲ್ಲಿರುವಂಥ ಹುಡುಗ, ಮುಂದೆ ಏನ್ ಮಾಡ್ಬೇಕು ಅನ್ನೋ ಯೋಚನೆಯಲ್ಲಿರೋದು. ಬಟ್ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ಓದಿಸಿರ್ತಾರೆ, ಫಾರಿನ್ಗೆ ಹೋಗೋ ಅನ್ನೋ ಆ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಬಟ್ ಹುಡುಗ ಒಂದು ವ್ಯವಸಾಯ ಮಾಡಬೇಕು ಅನ್ನೋಂಥ ಮೈಂಡ್ ಸೆಟ್ ಇರುವಂಥ ಹುಡುಗ. ಸೊ ಅದು ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾವೇನೇ ಆದ್ರೂ ನಮ್ಮ ನೆಲನ ಬಿಟ್ಟು ಹೋಗ್ಬಾರ್ದು, ಅಥವಾ ಕೃಷಿಗೆ ಪ್ರಾಧಾನ್ಯತೆ ಕೊಡುವಂತ ಒಂದು ಪಾತ್ರ, ಅದು ನನಗೆ ಪರ್ಸನಲಿ ಫಸ್ಟ್ ಇಷ್ಟ ಆಯ್ತು. ಅದ್ರ ಜೊತೆಗೆ ಒಂದು ಫ್ರೆಂಡ್ಶಿಪ್ಗೆ ಒಂದು ವ್ಯಾಲ್ಯೂ ಕೊಡೋದಾಗಿರ್ಲಿ, ಒಂದು ಪ್ರೀತಿಗೋಸ್ಕರ ಅವನು ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾನೆ ಅನ್ನುವಂಥ ಒಂದು ಪಾತ್ರವನ್ನು ಪೋಟ್ರೆ ಮಾಡುವಂಥ ಪಾತ್ರ ಆಗಿತ್ತು. ಸೊ ಆ ಪಾತ್ರ ನಾನು ಮಾಡ್ತಿದ್ದೆ ಅನ್ನೋದು ನನಗೆ ಪರ್ಸನಲಿ ಖುಷಿ ಆಯ್ತು. ಅದು ಅಲ್ಲದೆ ಇದು ಒಂದು ಆಕ್ಚುಲಿ ರಿಯಲ್ ಇನ್ಸಿಡೆಂಟ್ ಮೇಲೆ ಮಾಡಿರುವಂಥ ಒಂದು ಕತೆ. ಸೊ ಅದು ಕೂಡ ಇನ್ನೂ ಖುಷಿ ಆಯ್ತು. ಓಕೆ, ರಿಯಲ್ ಲೈಫಲ್ಲಿ ಆಗಿರೋದೆ ಅಂತ, ಅದು ಖುಷಿ ಇದೆ. ರಿಯಲ್ ಲೈಫ್ ಅಲ್ಲಿ ಯಾವತ್ತಾದ್ರೂ ಆರ್ಯನ್ ಅವರು ವ್ಯವಸಾಯ ಮಾಡಿದ್ದುಂಟಾ ಅಂತ? ಇಲ್ಲ, ನಾವು ವ್ಯವಸಾಯ ಮಾಡಿದ್ದಿಲ್ಲ. ಬಟ್ ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ದಿದ್ದಾವೆ. ಜಮೀನಲ್ಲೆಲ್ಲ ನಮ್ದೇ ಒಂದು ಸಣ್ಣ ಚಿಕ್ಕ ತೋಟ ಇದೆ, ಅದರಲ್ಲೆಲ್ಲ ಕೆಲಸ ಮಾಡಿದ್ದಿದೆ ಅಷ್ಟೇ. ರಿಯಲ್ ಆಗಿ ಲವರ್ ಯಾರು ಇದಾರಾ? ಇದಾರೆ, ಬಟ್ ಇವಾಗ್ಲೇ ಬೇಡ, ಎಲ್ಲ ಇವಾಗ್ಲೇ ಹೇಳ್ಬಿಟ್ರೆ ಇವಾಗ ಟೈಟಲ್ ಲಾಂಚ್ ಆಯ್ತಲ್ಲ, ಅದೆಲ್ಲ ಮುಂದಿನ ದಿನದಲ್ಲೇ ಅನೌನ್ಸ್ ಮಾಡೋಣ ಹೋಗ್ತಾ. ಏನ್ ಇಷ್ಟ ಆಯ್ತು ಡೈರೆಕ್ಟರ್ ಹೇಳಿರುವಂತ ಈ ಒಂದು ಕಥೆಯಲ್ಲಿ ಆರ್ಯನ್ ಅವರು ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು ಅಂತ? ಮೇನ್ ಅದೇ ಒಂದು ನಾನು ಆಗ್ಲೇ ಹೇಳಿದಾಗೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರ್ಬೋದು, ಅಥವಾ ಇವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನಡೀತಾ ಇರುವಂತ ಲವ್ ಸ್ಟೋರಿಗಳಾಗಿರ್ಬೋದು. ಅದ್ರ ಜೊತೆಗೆ ತಂದೆ ಮಗನ ಒಂದು ಬಾಂಧವ್ಯನ ಇದ್ರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಪರ್ಸನಲಿ ನನ್ನ ಲೈಫಲ್ಲಿ ನಮ್ಮ ಡ್ಯಾಡಿ ತುಂಬಾ ಸ್ಟ್ರಿಕ್ಟು. ಸೊ ಅಲ್ಲಿ ನಾನು ಏನು ಕಳ್ಕೊಂಡಿದ್ದೀನಿ ಆ ಪ್ರೀತಿನೆಲ್ಲ ನನ್ನ ಸಿನಿಮಾದಲ್ಲಿ ಪಡ್ಕೊಂಡೆ ಅಂತ ಹೇಳ್ಬೋದು. ಅಂದ್ರೆ ವಿನಯ್ ರಾಮಪ್ರಸಾದ್ ಅವ್ರು ನನ್ನ ತಂದೆ ರೋಲ್ ಮಾಡಿದ್ರು. ಸೊ ಅವರು ನನ್ನ ಜೊತೆ ಎಷ್ಟು ಕ್ಲೋಸ್ ಆಗಿದ್ರು ಅಂದ್ರೆ, ನಾವು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀವಿ ಅಂತ ಅನಿಸ್ತಾ ಇರಲಿಲ್ಲ. ಯಾಕಂದ್ರೆ ನಾವು ಆಫ್ ಸ್ಕ್ರೀನ್ ಹಂಗೆ ಇದ್ವಿ, ಆನ್ ಸ್ಕ್ರೀನ್ ಹಂಗೆ ಇದ್ವಿ. ಸೊ ಅವರು ಒಂದು ಆ ಕ್ಯಾರೆಕ್ಟರ್ಗೆ ಸಪೋರ್ಟ್ ಮಾಡೋ ರೀತಿ, ಅಂದ್ರೆ ಕೆಲವು ಸೀನ್ಗಳು ಹೆಂಗಿದೆ ಅಂದ್ರೆ ನಾನು ನ್ಯಾಚುರಲ್ ಆಗಿ ಹತ್ತಿದ್ದೀನಿ, ಅಂದ್ರೆ ಆ ಸೀನ್ಗಳು ಹಂಗಿದೆ. ಆ ಸೀನ್ ಆ ತರ ಕ್ರಿಯೇಟ್ ಮಾಡಿದ್ದಾರೆ ಡೈರೆಕ್ಟರ್. ಇವನ್ ಡೈಲಾಗ್ ಕೂಡ ಅಷ್ಟೇ, ಡೈರೆಕ್ಟರ್ ಬಂದು ಸ್ಪಾಟಲ್ಲೇ ಡೈಲಾಗ್ ಕೊಡ್ತಿದ್ರು. ಫಸ್ಟ್ ನಾನು ಎಷ್ಟು ಪೇಜ್ ಬರ್ದಿದ್ದಾರೆ ಅಂತ ನೋಡ್ತಿದ್ದೆ, ಯಾಕಂದ್ರೆ ಯಾವುದು ಚಿಕ್ಕ ಡೈಲಾಗ್ ಬರಿತಾ ಇರಲಿಲ್ಲ, ಲೆಂತಿನೇ ಬರಿತಾ ಇದ್ರು. ಹೆಂಗಪ್ಪ ಇಷ್ಟು ಹೇಳೋದು, ಅದು ಆನ್ ಸ್ಪಾಟ್ ಕೊಟ್ಟಿದ್ದಾರೆ, ಇವಾಗಲೇ ಟೇಕ್ಗೆ ಹೋಗ್ಬೇಕು, ಆ ಒಂದು ಪ್ರೆಷರ್ ಇರ್ತಿತ್ತು. ಹಂಗೆ ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡ್ಬೇಕು, ಡೈಲಾಗ್ ಸುಮ್ಮನೆ ಬಾಯಲ್ಲಿ ಹಂಗೆ ಹೇಳ್ದು ಚೆನ್ನಾಗಿರಲ್ಲ, ವಿದ್ ಎಕ್ಸ್ಪ್ರೆಷನ್ ಇದು ಮಾಡ್ಬೇಕು, ನಾವು ಪ್ರೆಷರ್ ಇರ್ತಿತ್ತು, ಬೇಜಾರು ಹೆಂಗ್ ಮಾಡೋದು ಅಂತ ಒಂದು ಟೆನ್ಷನ್. ಬಟ್ ಅವರು ಡೈಲಾಗ್ಸ್ನ ಎಷ್ಟು ನೀಟಾಗಿ ಬರ್ಕೊಂಡಿದ್ರು ಅಂದ್ರೆ ಅದು ತುಂಬಾ ನ್ಯಾಚುರಲ್ ಆಗಿತ್ತು. ನಾವೇನೋ ಮಾತಾಡ್ತಿದ್ದೀವೇನೋ, ಏನೋ ಕನ್ವರ್ಸೇಷನ್ ತರ ಅನಿಸ್ತಿದ್ದಿಲ್ಲ, ಒಂಥರ ನ್ಯಾಚುರಲ್ ಆಗಿತ್ತು. ಸೊ ನ್ಯಾಚುರಲ್ ಆಗಿ ಮಾಡ್ಕೊಂಡು ಹೋದ್ವಿ, ತುಂಬಾ ಕಷ್ಟ ಅಂತ ಏನು ಅನ್ಸಿಲ್ಲ.
ಮಾತಾಡ್ತಾ ಹೇಳ್ತಾ ಇದ್ರಿ ಆಗ್ಲೇನೆ ಕೋವಿಡ್ ಟೈಮಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಒಂದಷ್ಟು ಪ್ರತಿಯೊಬ್ರು ಕೂಡ ಕೋವಿಡ್ ಟೈಮಲ್ಲಿ ತಮ್ಮದೇ ಆದಂತ ಮಿಡಲ್ ಕ್ಲಾಸ್ ಅಂಡ್ ಲೋಯರ್ ಕ್ಲಾಸ್ ಅಲ್ಲಿ ಇರುವಂತರು ಆ ಒಂದು ಸಿಚುವೇಶನ್ ಅನುಭವಿಸಬೇಕಾಗುತ್ತೆ. ನಿಮ್ಮ ಸಿಚುವೇಶನ್ ಹೆಂಗಿತ್ತು? ಬಿಕಾಸ್ ಯಾಕಂತಂದ್ರೆ ಸಿನಿಮಾ ಮಾಡ್ತಿದ್ದಂಥವ್ರು ಮತ್ತೆ ಮೀಡಿಯಾಗ ಬಂದು ಕೆಲಸ ಮಾಡ್ತಾ ಮತ್ತೆ ಸಿನಿಮಾದಲ್ಲಿ ಅವಕಾಶ ಪಡ್ಕೊಳ್ಳುವಂಥದ್ದು ಇಟ್ಸ್ ನಾಟ್ ಈಸಿ. ಬಿಕಾಸ್ ಒಂದಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಸಿನಿಮಾಕ್ಕೆ ಟೈಮ್ ಕೊಡಬೇಕು, ಈ ಕಡೆ ಮೀಡಿಯಾ ಅಂತಂದ್ರೆ 24 ಗಂಟೆ ವರ್ಕ್ ಮಾಡಬೇಕು. ಹೆಂಗಿತ್ತು ಆ ಒಂದು ಸಿಚುವೇಶನ್ ಅಂತ? ಆಕ್ಚುಲಿ ನಾನು ಸಿನಿಮಾ ಇಂಡಸ್ಟ್ರಿ ಅಂತ 2014 ಬಂದಿದ್ದು. ಆವಾಗ ಅದಕ್ಕಿಂತ ಮೊದಲು ನಾನು ಡಿಗ್ರಿ ಆದಮೇಲೆ ಕೆನರಾ ಬ್ಯಾಂಕ್ IT ಸೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ನಾವು ಗಾಂಧಿನಗರ ಹೋಗೋದು. ಸಿನಿಮಾ ಅಂದರೆ ಗಾಂಧಿನಗರ ಅಂತ ಇತ್ತು. ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಎಲ್ಲ ಅಲ್ಲಿ ಬರ್ತಾ ಇದ್ರು. ಕಾನಿಷ್ಕ ಹೋಟ್ಲ್ ಎದುರುಗಡೆ ನಂತರ 100 ಹುಡುಗರು ಬರೋರು. ನಾನು ಹಳ್ಳಿನಲ್ಲಿ ಹುಟ್ಟಿ ಬೆಳೆದಿರೋ ಹುಡುಗ. ಒಂದು ಸಿನಿಮಾಗೆ ಬರಬೇಕು ಅಂತ ಆಸೆ ಚಿಕ್ಕ ವಯಸ್ಸಿಂದನೇ ಇತ್ತು. ಸಿನಿಮಾ ನೋಡೋದು, ಆ್ಯಕ್ಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಶಾಲೆ ಕಾಲೇಜ್ ಇದೆಲ್ಲ ಇದ್ದಿದ್ದೆ. ಬಟ್ ಸಿನಿಮಾ ಅನ್ನೋದು ನಮಗೆ ದೂರದ ಮಾತು. ಅದೆಲ್ಲ ನಾವು ಅನ್ಕೊಂಡೇ ಇರಲಿಲ್ಲ ಬರಬೇಕು ಅಂದರೆ ಆಸೆ ಇತ್ತು, ತುಂಬ ಆಸೆ ಇತ್ತು ಮಾಡಬೇಕು ಅಂತ. ಬಟ್ ಅಂತ ಸಪೋರ್ಟ್ ಆಗಿರಲಿ ಅಂತ ಏನೂ ಇರಲಿಲ್ಲ ಆ ಸಂದರ್ಭದಲ್ಲಿ. ಸರಿ ಕೆಲಸ ಮಾಡೋಣ ಅಂತ ಬೆಂಗಳೂರಿಗೆ ಬಂದಿದ್ದು. ಬಟ್ ಸಿನಿಮಾ ಮೈಂಡಲ್ಲಿ ಇದ್ದಿದ್ದರಿಂದ ಫಸ್ಟ್ ಹೋಗಿದ್ದೆ ಗಾಂಧಿನಗರಗೆ. ಅಲ್ಲಿ ಯಾವ ಥರ ಇತ್ತು ಅಂದರೆ ಎಲ್ಲ ನಂತರ ತುಂಬ ಜನ ಹುಡುಗರು ಬಂದಿರೋರು. ಬಟ್ ಎಲ್ಲರ ಕೈಲೂ ಒಂದು ಫೋಟೋ ಇರ್ತಿತ್ತು. ಆವಾಗ ವಾಟ್ಸಪ್ ಏನೂ ಇರಲಿಲ್ಲ. ಫಸ್ಟ್ ಫೋಟೋ ಹಿಂದ್ಗಡೆ ಎಲ್ಲರೂ ಹೆಸರು, ಒಂದು ನಂಬರ್ ಬರ್ದಿರೋರು. ಓ ಈ ಥರ ಇರಬೇಕು ಆರ್ಟಿಸ್ಟ್ ಅಂದರೆ ಒಂದು ಫೋಟೋ ಅಟ್ಲೀಸ್ಟ್ ಇರಬೇಕು ಅನ್ನೋದು ನಾಲೆಜ್ ನನಗೆ ಇರಲಿಲ್ಲ ಆವಾಗ. ಸೊ ನಾನು ನೆಕ್ಸ್ಟ್ ಒಂದು ಫೋಟೋ ₹5 ಪ್ರಿಂಟ್ ಮಾಡ್ಕೊಂಡು ಒಂದಷ್ಟು ಫೋಟೋಗಳು ಮೊಬೈಲಲ್ಲಿ ತೆಗೆದಿರೋ ಫೋಟೋಸ್ನ ಇಟ್ಕೊಂಡು ನಾನು ಅವ್ರ ಜೊತೆ ನಿಂತ್ಕೊಳ್ಳೋದು. ಒಂದು ಪ್ರೊಡ್ಯೂಸರ್ ಗಾಡಿ ಆಗಿರ್ಬೋದು ಅಥವಾ ಡೈರೆಕ್ಟರ್ ಗಾಡಿ ಬಂದಾಗ ಅದ್ರ ಹಿಂದೆ ಓಡೋಗೋದು. ಅವ್ರು ಇಳಿದಾಗ ಎಲ್ಲ ಫೋಟೋಸ್ ಕೊಡೋದು. ನಂತರ 100 ಹುಡುಗರು ಅವ್ರು ಎಲ್ಲಾದ್ರೂ ಒಂದು ಫೋಟೋ ತಗೊಂಡ್ರೆ ನಮಗೇನೋ ಖುಷಿ, ನಾಳೆ ನಮಗೇನೋ ಕಾಲ್ ಬರ್ಬೋದು, ಎಲ್ಲೋ ಒಂದು ಅವಕಾಶ ಸಿಗ್ಬೋದು ಅಂತ. ಸೊ ಈ ಥರನೇ ನಡೀತಾ ಇತ್ತು. ಮತ್ತು ಅಲ್ಲಿ ಒಂದಷ್ಟು ಜನಗಳಿದ್ರು. ಅವರೆಲ್ಲ ಏನಂದರೆ ದುಡ್ಡು ಕೇಳೋದು. ಏನೋ ಮಾಡ್ತೀನಿ ದುಡ್ಡು ಕೊಡು, ಏನೋ ಮಾಡ್ತೀನಿ ದುಡ್ಡು ಕೊಡು ಅಂತ. ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರಿಗೆ ಅದೆಲ್ಲ ಕನಸು ಅಂತ ಅಂದ್ಕೊಂಡಿದ್ದೆ, ಆಗಲ್ಲ ಅಂತ. ಅವಾಗೇನಂದರೆ ನಮಗೆ ಹೊಟ್ಟೆಗೆ ಊಟಕ್ಕೆ ದುಡ್ಡು ಇರಲ್ಲ, ನಾವೇ ಪಾರ್ಲೇಜ್ ತಿನ್ಕೊಂಡು ಜೀವನ ಮಾಡೋರು, ದುಡ್ಡು ಎಲ್ಲಿ ಕೊಡ್ತೀವಿ ಅವ್ರಿಗೆ. ಸೊ ನಾನು ಅಂದ್ಕೊಂಡೆ ಓಕೆ ನಮ್ಮ ಸಿನಿಮಾ ಇಷ್ಟೇ, ಆಸೆ ಬಿಟ್ಬಿಡ್ಬೇಕಂತ ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ನಿಂಗೂ ಡಿಗ್ರಿ ಓದಿದ್ನಲ್ಲ, ಕೆನರಾ ಬ್ಯಾಂಕ್ IT ಸೆಕ್ಟ್ರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ 2014ರಂಗೆ ಬ್ಯೂಟಿ ವಿತ್ ಟ್ಯಾಲೆಂಟ್ ಅಂತ ಒಂದು ಇವೆಂಟ್ ನಡೆಯುತ್ತೆ, ಮಾಡಲಿಂಗ್ ಇವೆಂಟ್. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಅದರಲ್ಲಿ ಒಂದು ಸಣ್ಣ ರೆಕಗ್ನೈಸೇಷನ್ ಸಿಗುತ್ತೆ ನನಗೆ. ಅಲ್ಲಿ ರಾಧಿಕಾ ಶರ್ಮಾ ಅನ್ನೋ ಒಂದು ಮೇಡಮ್ ಪರಿಚಯ ಆಗ್ತಾರೆ. ಅವರು ಈ ಥರ ನೀನು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು, ಇದ್ರಲ್ಲಿ ನೋಡಿದೆ, ಏನು ಮಾಡ್ಕೊಂಡಿದ್ದೀಯಾ ಅಂತ. ಮೇಡಮ್ ನಾನು ಈ ಥರ MBA ಆಗಿದೆ, ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ, ಈ ಥರ ಇದು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಸೊ ಈ ಥರ ನಮ್ಮದೇ ಒಂದು ಸಿನಿಮಾ ನಡೀತಿದೆ, ಯಾಕೆ ಬರಬಾರ್ದು ಅಂತ ಹೇಳಿದ್ರು. ಸಿನಿಮಾ ಅಂತ ಅಂದ್ಕೊಳ್ಳೆ ಖುಷಿ ಆಯಿತು. ಇಮಿಡಿಯೇಟ್ ಕೆಲಸಕ್ಕೆ ರಿಸೈನ್ ಮಾಡಿ ಬಂದುಬಿಟ್ಟೆ. ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ 1 ಇಯರ್ ಆದಮೇಲೆ ನಿಂತೋಯ್ತು. ಶೂಟಿಂಗ್ ಎಲ್ಲ ಆಯಿತು, ಕಂಠೀರವ ಸ್ಟುಡಿಯೋದಲ್ಲೇ ಮುಹೂರ್ತ ಎಲ್ಲ ಆಯಿತು, ಅಲ್ಲೆಲ್ಲ ಇದಾಯಿತು, ಎಲ್ಲ ಆಗಿ ನಿಂತೋಯ್ತು. ಅದಾದಮೇಲೆ ಈ ಕಡೆ ಕೆಲಸನೂ ಇಲ್ಲ, ಈ ಕಡೆ ಅವಕಾಶನೂ ಇಲ್ಲ. ಆವಾಗ ತುಂಬ ಪ್ರಾಬ್ಲಮ್ ಆಯಿತು. ಪಾರ್ಟ್ ಟೈಮ್ ಕೆಲಸಗಳು ಮಾಡ್ತಿದ್ದೆ. ನನಗೇನಂದರೆ ಸಿನಿಮಾದಲ್ಲಿ ಉಳ್ಕೋಬೇಕು, ನಾನಷ್ಟೇ. ನಾನು ಡಿಸೈಡ್ ಆಗಿದ್ದು ಮತ್ತೆ ಹೋಗಲ್ಲ ಅಂತ. ಸಣ್ಣ ಪುಟ್ಟ ರೋಲ್ ಮಾಡ್ತಿದ್ದೆ. ಜೂನಿಯರ್ ಆರ್ಟಿಸ್ಟ್ ಆಗಿ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ. ಸಿದ್ಧಾರ್ಥ ನನ್ನ ಫಸ್ಟ್ ಸಿನಿಮಾ. ಸಿದ್ಧಾರ್ಥ, ಮಸ್ತ್ ಮೊಹಬ್ಬತ್ತು, ಮೇಲ್ಕೋಟೆ ಮಂಜ, ಉಪ್ಪಿಟ್ಟು, ವಿಜಯಾದಿತ್ಯ, ಐರಾವತ, ಯಾನ. ಸೊ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೆ. ಅದ್ರ ಜೊತೆ ಒಂದು ಸೀರಿಯಲ್, ಅಣ್ಣಯ್ಯ ಅಂತ ಒಂದು ಸೀರಿಯಲ್. ಈ ಥರ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡಿದ್ದೆ. ನನ್ನ ಖರ್ಚಿಗೋಸ್ಕರ ಕ್ಯಾಟ್ರಿಂಗ್ ಕೆಲಸ ಆಗಿರ್ಬೋದು, ಪೋಸ್ಟರ್ ಅಂಟಿಸೋದು, ಈ ಥರ ಸಣ್ಣ ಪುಟ್ಟ 100 ಕೆಲಸಗಳು ಮಾಡ್ಕೊಂಡಿದ್ದೆ. ಒಟ್ಟಿನಲ್ಲಿ ನನಗೊಂದು ಫಿನಾನ್ಷಿಯಲ್ ಸಪೋರ್ಟ್ ಬೇಕಿತ್ತು. ರೂಮ್ ರೆಂಟ್ ಕಟ್ಟಬೇಕು, ಅಟ್ಲೀಸ್ಟ್ ನಾನು ಬೆಂಗಳೂರಲ್ಲಿ ಸರ್ವೈವ್ ಆಗಬೇಕು, ಸಿನಿಮಾ ಅಂತ ಉಳ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ ಏನೋ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡಿದ್ದೆ. ಆಡಿಷನ್ಗಳು, ವೀಕೆಂಡ್ಸ್ ಆದರೆ ಆಡಿಷನ್ಗಳು ಹೋಗೋದು. ಇವಾಗ ಆಡಿಷನ್ಗಳು ನಡೀತಿಲ್ಲ, ಅದೊಂದು ಬೇಜಾರು. ಏನಕ್ಕೆ ಅಂದರೆ ಆವಾಗ ತುಂಬ ಆಡಿಷನ್ ನಡೀತಾ ಇತ್ತು, ಎಲ್ಲ ಅಟೆಂಡ್ ಮಾಡ್ತಿದ್ದೆ. ಎಲ್ಲೋ ಒಂದು ಕಡೆ ಕಾಲ್ ಬರೋದು, ಒಂದು ಅವಕಾಶಗಳು ಸಿಗೋದು, ತುಂಬ ಖುಷಿ ಆಗ್ತಾಯಿತ್ತು. ಆ ಥರ ಸಿಕ್ಕಿದ್ದು ಫಸ್ಟ್ ಸಿನಿಮಾನೇ ವೇಷಧಾರಿ ಅಂತ, ನಾಯಕನಾಗಿ ಸಿಕ್ಕಿದ್ದು. ಅದಾದಮೇಲೆ ಗ್ರೂಫಿ ಅಂತ ಒಂದು ಸಿನಿಮಾ ಮಾಡಿದೆ. ಅದು ಆ್ಯಕ್ಚುಲಿ 50 ಡೇಸ್ ಆಯಿತು ಸಿನಿಮಾ. ಅದಾದಮೇಲೆ ಮರೀಚಿ ಅನ್ನೋ ಸಿನಿಮಾ ವಿಜಯ ರಾಘವೇಂದ್ರ ಸರ್ ಜೊತೆ ಒಂದು ಲೀಡ್ ರೋಲ್ ಮಾಡಿದೆ. ಆಮೇಲೆ ಒಂದು ಆರ್ಟ್ ಸಿನಿಮಾ ರಂಜಾನ್ ಅಂತ. ಅದಾದಮೇಲೆ ಲೂಡೋ ಅಂತ ಒಂದು ಸಿನಿಮಾ ಕಂಪ್ಲೀಟ್ ಆಯಿತು. ಇವಾಗ ಲವ್ ಟು ಲಸ್ಸಿ ಸಿನಿಮಾ ಟೈಟಲ್ ಲಾಂಚ್ ಆಗಿದೆ. ಇನ್ನು ಲಿಕ್ವಿಡ್ ಹಾಗೆ ನಂಬರ್ ಪ್ಲೇಟ್ ಅಂತ ಇನ್ನೊಂದೆರಡು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ಈ ಥರ ಕೊರೋನಾ ಟೈಮಲ್ಲಿ ಅದೇ ಎಲ್ಲರಿಗೂ ಕಷ್ಟನೇ. ನಾನು ಕೆಲಸ ಇಲ್ಲದೆ ಖಾಲಿ ಇದ್ದೆ. ಆ ಟೈಮಲ್ಲೇ ನನಗೆ ಮೀಡಿಯಾ ಕಡೆಯಿಂದ ಕಾಲ್ ಬರುತ್ತೆ, ಅಶ್ವವೇಗ ಅಂತ, ಈ ಥರ ಒಂದು ಕೆಲಸ ಇದೆ, ಆ್ಯಂಕರಿಂಗ್ ಕೆಲಸ ಮಾಡ್ತೀರಾ ಅಂತ. ಸರ್ ನಾನಂದೆ, ನೋಡಿ ಸರ್ ನಾನು ಸಿನಿಮಾದಲ್ಲಿರೋನು, ಶೂಟಿಂಗ್ ಅಂತ ಇದ್ದಾಗ ನಾನು ಕೆಲಸಕ್ಕೆ ಹೋದ್ರೆ ನಿಮ್ಗೆ ತೊಂದರೆ ಆಗುತ್ತೆ, ನಾನು ಹೆಂಗೆ ಬರಲಿ ಸರ್ ಅಂತ. ಇಲ್ಲ ಪರವಾಗಿಲ್ಲ, ನೀವು ಶೂಟಿಂಗ್ ಬನ್ನಿ, ನಿಮಗೆ ಶೂಟಿಂಗ್ ಬೇಕಾದಾಗ ನಾವು ರಜಾ ಕೊಡ್ತೀವಿ, ಪರವಾಗಿಲ್ಲ ಕೆಲಸ ಮಾಡಿ ಅಂತ. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಥರ ಸಪೋರ್ಟು ನನಗೆ ಎಲ್ಲೂ ಸಿಕ್ಕಿರಲಿಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ ಬಿಟ್ಟರೆ ಈ ಥರ ಸಪೋರ್ಟ್ ಎಲ್ಲೂ ಸಿಕ್ಕಿರಲಿಲ್ಲ. ಫುಲ್ ಟೈಮ್ ಕೆಲಸನೂ ಕೊಟ್ಟು ಶೂಟಿಂಗ್ ಹೋಗು ಅಂತಾರೆ ಅಂತ. ಸೊ ನಮ್ಮ ಅಶ್ವವೇಗ ನಮ್ಮ ಸಂಸ್ಥಾಪಕರು ರಾಮಚಂದ್ರ ಅನ್ವೇರಿ ಅವರಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಸಲ. ಯಾಕೆಂದರೆ ಫಸ್ಟೇ ಅವ್ರು ನನ್ನ ಮೀಟ್ ಆದಾಗಲೂ ನನಗೆ ಕೆಲಸನೂ ಕೊಟ್ಟರು, ಒಂದು ಅಡ್ವಾನ್ಸ್ ಕೊಟ್ಟರು, ಓಡಾಡೋಕ್ಕೆ ಬೈಕು ಕೊಟ್ಟರು. ನಂತರ ಓಡಾಡೋಕೆ ಏನು ಬೈಕ್ ಇರಲಿಲ್ಲ, ಬಸ್ಸಲ್ಲಿ ಓಡಾಡ್ತಿದ್ದೆ. ಸೊ ಎಲ್ಲ ಥರ ಸಪೋರ್ಟ್ ಮಾಡಿ ನನಗೆ ನನ್ನ ಸಿನಿಮಾದಲ್ಲಿ ಇನ್ನೂ ಕನಸನ್ನ ನನಸಾಗಿದ್ದೀನಿ ಅಂದರೆ ಅದಕ್ಕೆ ರಾಮಚಂದ್ರ ಸರ್ ಕೂಡ ಕಾರಣ ಅಂತ ಹೇಳ್ಬೋದು. ಫೈನಲಿ ಮಾತಾಡ್ತಾ ಹಿಂದೆ ನಡೆದಿರುವಂತ ಒಂದಷ್ಟು ಇನ್ಸಿಡೆಂಟ್ಸ್ ನೆನೆಸ್ಕೊಂಡು ಭಾವುಕರಾದ್ರೆ ಕಣ್ಣಲ್ಲಿ ಗೊತ್ತಾಗ್ತಿದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಸೊ ಅದೆಲ್ಲ ಆಗ್ತಾ ಇದೆ. ಮತ್ತೆ ಒಂದಷ್ಟು ಲೈನ್ ಅಪ್ ಮಾಡ್ಕೊಂಡಿರೋ ಒಂದಷ್ಟು ಸಿನಿಮಾಗಳನ್ನ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ತುಂಬ ಮಾತಾಡಿದೆ ಅನ್ಸುತ್ತೆ.
ಸೊ ಹಳೆದೆಲ್ಲ ನೆನಪಾಯಿತು ನೀವು ಹೇಳ್ತಾ ಇದ್ದಾಗ. ಸೊ ತುಂಬ ಥ್ಯಾಂಕ್ಸ್, ನೀವು ಬಂದು ಸಪೋರ್ಟ್ ಮಾಡಿರೋದು ನಮ್ಗೆ ತುಂಬ ಖುಷಿ ಇದೆ. ಸೊ ಸಿನಿಮಾಗೂ ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಇರುತ್ತೆ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ನಟ ಆರ್ಯನ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.